ಪ್ರಧಾನಮಂತ್ರಿ ಆಗಿರುವಂತಹ ಮೋದಿಜಿ ಅವರ ಅಲ್ಲಿಯವರೆಗೆ ತಲುಪಿದೆ. ಹಾಗೂ ಕೇಂದ್ರ ಸರ್ಕಾರದಿಂದ ಯಾವುದೇ ವಿಚಾರಗಳಿದ್ರೂ ಸಹ ಖಂಡಿತವಾಗಿಯೂ ನಿಮ್ಮ ಅಭಿಯಾನಕ್ಕೆ ಬೆಂಬಲಿಸ್ತೇನೆ ಅಂತ ಹೇಳುವಂತಹ ಭರವಸೆಯನ್ನು ನೀಡಿರುತ್ತಾರೆ. ಕಟೀಲು ದುರ್ಗಾ ಪರಮೇಶ್ವರಿ ಗಂಡ ಹೆಂಡತಿ ಇಬ್ಬರು ಸಹ ಪೈಲಟ್ಗಳು. ಅವರ ನೇಮೋತ್ಸವಕ್ಕೆ ಒಂದು ಬಿಳಿಯ ಹೆಣ್ಣು ದನ ಬೇಕು ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಡಿಫೆನ್ಸ್ ಅಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅವರು ಸಹ ಮೊನ್ನೆ ಬಂದಿದ್ರು. ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ಸಹ ಕೊಂಡೋಗಿದ್ರು. ಅಭಿಯಾನಕ್ಕೆ ಪೂರ್ಣ ಬೆಂಬಲವನ್ನ ತಿಳಿಸಿರುತ್ತಾರೆ. ಮಾತಿರೆಗಳ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಮಲೆನಾಡು ಗಿಡ್ಡ ಅಭಿಯಾನದ ಇನ್ನೊಂದು ಪ್ರಮುಖ ವಿಷಯ ಏನು ಅಂತ ಹೇಳಿದರೆ ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದಲೂ ಎಂತ ಬೇಕು ಅಂತ ಒಂದು ಬೆಂಬಲ ಸಿಗುವ ಸೂಚನೆ ಕೂಡ ಸಿಕ್ಕಿದೆ ಸ್ನೇಹಿತರೆ. ಈ ಒಂದು ಪ್ರಮುಖ ಬೆಳವಣಿಗೆಯ ಬಗ್ಗೆ ನಾವು ಅಕ್ಷಯ್ ಆಳ್ವ ಸರ್ ಅವರ ಜೊತೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ ನೋಡಿ, ಒಂದೇ ಕಲರ್ ಉಂಟು ಮೇಲೆ. ಜೂನಲ್ಲಿ ಫಲ ಕೊಡುವಂಥ ಮರ. ಹೌದು, ದನದ ಹಟ್ಟಿಯ ನೀರು ಹೊಂಡಕ್ಕೆ ಬಂದು ಹೊಂಡದಿಂದ ಸೀದು ಬ್ಯಾರೆಲಿಗೆ, ಬ್ಯಾರೆಲ್ನಿಂದ ಅಲ್ಲಿ ಸೋಸ್ತದೆ ಅದು. ಅಲ್ಲಿ ಈಗ ಸೋಸುದಿಲ್ಲ, ಈಗ ಡೈರೆಕ್ಟ್ ಹಣಿಗೆ ಹೋಗುತ್ತದೆ. ಕಣಿಗೆ ಮಳೆಗಾಲ ಅಲ್ಲ, ಅದರಲ್ಲಿ ಕಸ ಎಲ್ಲ ಎಂತ ಬೀಳುದಿಲ್ಲ, ಈಗ ಬೀಳುದಿಲ್ಲ. ಅದು ಸೋಸ್ತದೆ, ಇಲ್ಲಿ ಅಲ್ಲಿ ಸೋಸ್ತದೆ. ಈಗ ಡೈರೆಕ್ಟ್ ಹೋಗ್ತದೆ, ಈಗ ಕಣಿಗೆ ಹೋಗುದು. ಈ ಜರ್ಸಿ ಹೆಚ್ಚು ದನಗಳಿಗೂ ಮಲೆನಾಡು ಗಿಡ್ಡ ದನಗಳಿಗೂ ವ್ಯತ್ಯಾಸಗಳು ಕೂಡ ಅದನ್ನು ಸೂಕ್ಷ್ಮವಾಗಿ ತಿಳಿಯುವಂತ ಒಂದು ಲಕ್ಷಣ ಯಾವುದಿಲ್ಲ. ಮಲೆನಾಡು ಗಿಡ್ಡಗಳಿಗೂ ಜರ್ಸಿಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಗಾತ್ರದಲ್ಲೇ ನೋಡುವಾಗ ಹೇಳ್ತದೆ. ಮತ್ತೆ ಜರ್ಸಿಗಳದ್ದು ವೃತ್ತಾಕಾರದ ಕಿವಿ, ಮತ್ತೆ ಅದರಲ್ಲಿ ರೋಮ ಫುಲ್ ಇರ್ತದೆ ವೃತ್ತಾಕಾರದ ಕಿವಿಯಲ್ಲಿ. ಇವುಗಳದ್ದು ಎಲೆಯ ಆಕೃತಿಯ ಕಿವಿ. ನಮ್ಮ ಮಾವಿನ ಎಲೆ ಹೇಗಿರ್ತದೆ ಹಾಗೆ ಕತ್ತರಿ ಕಿವಿ ಶಂಖಾಕೃತಿಯಲ್ಲಿ ಬರ್ತದೆ. ಮತ್ತೆ ಅದು ಒಳಗೆ ಮಡಚಿರ್ತದೆ. ಭಾರತೀಯ ಗೋತಳಿಗಳಲ್ಲಿ ಎರಡು ವಿಧ ಇರ್ತದೆ, ಉತ್ತರ ಭಾರತದ ತಳಿಗಳು ಮತ್ತು ದಕ್ಷಿಣ ಭಾರತದ ತಳಿಗಳು. ನಮ್ಮ ತಳಿಗಳ ಕಿವಿ ಮೇಲೆ ಇರ್ತದೆ, ಸರ್ತಾಗಿ ಮೇಲೆ ಇರ್ತದೆ. ಅವುಗಳ ಉತ್ತರ ಭಾರತದ ಕಿವಿಗಳು ಬಾಗಿಕೊಂಡು ಕೆಳಗೆ ಬಿದ್ದುಕೊಂಡಿರ್ತದೆ. ಇದು ಎರಡೇ ವ್ಯತ್ಯಾಸಗಳು ನಮಗೆ. ಮತ್ತೆ ಜರ್ಸಿ HF ಕಿವಿ ಮೇಲೆ ಇರ್ತದೆ, ಅದರ ವೃತ್ತಾಕಾರದಲ್ಲಿ ಇರ್ತದೆ ಅದು. ಮತ್ತೆ ಒಳಗೆ ರೋಮ ಇಟ್ಟುಕೊಂಡು ನೋಡ್ತದೆ. ಮತ್ತೆ ಗಂಗದಗಳು ಲೈಟ್ ಆಗಿ ನಮ್ಮ ಮಲೆನಾಡು ಗಿಡ್ಡಗಳಿಗೆ ಇರ್ತದೆ. ಮತ್ತೆ ಮುಖಭಾವದಲ್ಲಿ ಗೊತ್ತಾಗ್ತದೆ ಅದರದ್ದು ಏನು ಅಂತ ಹೇಳಿಕೊಂಡು. ಮತ್ತೆ ಅದು ಬೆನ್ನು ಅಗಲ ಇರ್ತದೆ ಮಲೆನಾಡು ಗಿಡ್ಡದ್ದು. ಹೈಟ್ ಸಹ ಅಷ್ಟೇ, ನಮಗೆ ಒಂದು ಅಂದಾಜು ಹೈಟ್ ಒಂದು 2.5-3 ಫೀಟಿನ ಒಳಗೆ ಈ ಗಾತ್ರಗಳು ಇರ್ತವೆ ಹೆಚ್ಚಾಗಿ. ಸೂರ್ಯಕೇತು ನಾಡಿ ಅಂತ ಹೇಳಿದ್ರೆ ಭುಜ ಇರುವಂತಹ ದನಗಳಿಗೆಲ್ಲದಕ್ಕೂ ಸೂರ್ಯಕೇತು ನಾಡಿ ಇರ್ತದೆ. ಆದರೆ ಪ್ರಖರವಾದಂತಹ ಬಿಸಿಲು ಬೀಳ್ಬೇಕು ಅದಕ್ಕೆ. ಅದರಿಂದ ಅವು ನಮ್ಮ ಬಿಸಿಲಿನ ತಾಪವನ್ನು ಹೀರಿಕೊಳ್ಳುತ್ತೆ. ಜರ್ಸಿ HFಗಳು 11 ಗಂಟೆಯವರೆಗೆ ನೀವು ಬಿಸಿಲಲ್ಲಿ ಸ್ವಲ್ಪ ಕಟ್ಟಿ ಅಂತೆ. ಇವುಗಳು ನೋಡಿ, ಈಗ ಬಿಸಿಲು ಮಧ್ಯಾಹ್ನ 12-12:30 1 ಗಂಟೆ ಆಗ್ತಾ ಬಂತು. ಅವುಗಳು ಎಷ್ಟು ಆರಾಮವಾಗಿ ಮೇಯ್ತಾ ಇದ್ದಾವೆ, ಅದಕ್ಕೆ ಯಾವುದೇ ಸುಸ್ತು ಏನೂ ಕಾಣ್ತಾ ಇಲ್ಲ. ಅಂದ್ರೆ ಆ ಸೂರ್ಯನ ಬಿಸಿಲನ್ನ ಅದು ಸಹಿಸಿಕೊಳ್ತದೆ. ಹಾಗೆ ಅಂತ ಹೇಳಿದ್ರೆ ಅದು ಅದರ ಚರ್ಮದಲ್ಲಿ ಮೈಗೆ ಆ ಸೂರ್ಯನ ಬೆಳಸಲನ್ನು ಎಳ್ಕೊಳ್ತದೆ. ಆ ಹಾಲಿನಲ್ಲೂ ಆ ಸೂರ್ಯನ ಬಿಸಿಲಿನಲ್ಲಿರುವಂತ ವಿಟಮಿನ್ಗಳು ಬರ್ತವೆ ಅಂತ ಹೇಳಿ ಲೆಕ್ಕ ಅಲ್ಲ. ಹೌದು, ಹಾಗೆ. ಮತ್ತೆ ಈಗ ಇದರ ಸಣ್ಣ ಕರುವಿಗೆ ಹೋರಿಗೆ ಭುಜ ಬರ್ಬೇಕಾದ್ರೆ ಸಾಮಾನ್ಯ ಎಷ್ಟು ವರ್ಷ ಬೇಕು? ಸಣ್ಣದ್ರಲ್ಲೇ ಭುಜ ಗೋಚರ ಆಗ್ತದೆ, ಹುಟ್ಟುವಾಗಲೇ ಭುಜ ಗೋಚರ ಆಗ್ತದೆ. ಬೆಳೀತಾ ಬೆಳೀತಾ ಹೋದಾಗೆ ಭುಜ ದೊಡ್ಡದಾಗ್ತಾ ಬರ್ತದೆ. ಒಂದು 4 ವರ್ಷ 5 ವರ್ಷ ಆಗುವಾಗ ಗೋಪುರ ಆಕೃತಿಯನ್ನ ಪಡೀತದೆ ಅದು. ಸಣ್ಣ ವಯಸ್ಸಲ್ಲಿ ಸ್ವಲ್ಪ. ಹೌದು. ನಾವು ನಿಮ್ಮ ಮನೆಯಲ್ಲಿ ಅದು ದನ ನೋಡಿದ್ದೇನೆ, ಅಂದ್ರೆ ಕಣ್ಣು ಸ್ವಲ್ಪ ಗ್ಲಾಸಿನ ತರ ಉಂಟು. ಅದು ಏನು ವಿಶೇಷ ಅದಕ್ಕೆ? ಗಾಜಿನ ಕಣ್ಣು ಅಂತ ಹೇಳ್ತಾರೆ. ಅದು ಕೇವಲ ಸ್ವರ್ಣ ಕಪಿಲದಲ್ಲಿ ಮಾತ್ರ ಬರುವುದಲ್ಲ. ಹೆಚ್ಚಿನ ಈಗ ನನ್ನ ಮನೆಯಲ್ಲಿರುವಂತಹ ಕಪ್ಪು ದನ, ಆದ್ರೆ ಕಣ್ಣು ಗಾಜಿನ ಕಣ್ಣು. ನಿಮಗೆ ನೀವು ಗಮನಿಸಿರ್ಬಹುದು ಈಗ. ಅದು ಗಾಜಿನ ಕಣ್ಣೆ.
ಮತ್ತೆ ಬಿಳಿ ದನಗಳಲ್ಲೂ ಬರ್ತದೆ, ಗೆಂದೆ ದನಗಳಲ್ಲೂ ಗಾಜಿನ ಕಣ್ಣು ಬರ್ತದೆ. ಸಾಮಾನ್ಯವಾಗಿ ಅವುಗಳ ಮೈ ಬಣ್ಣಕ್ಕೆ ಅನುಸಾರವಾದಂತಹ ಬಣ್ಣದ ಕಣ್ಣುಗಳು ಬರುವುದು ಸಾಮಾನ್ಯ ಅಂತೇಳಿ ನನ್ನ ಒಂದು ಗಮನಕ್ಕೆ ಬಂದ ವಿಚಾರ ಅದು. ನಮ್ಮಲ್ಲಿ ಸೂರ್ಯ ಅನ್ನುವ ಹೋರಿ ಉಂಟಲ್ವಾ, ಹೌದು. ಅದು ಎಷ್ಟು ವರ್ಷ ಆಯ್ತು ಇಲ್ಲಿ? ನಮ್ಮಲ್ಲಿ ತಂದೊಂದು 3 ವರ್ಷ ಆಯ್ತು. ಈಗ ಅದಕ್ಕೆ ಒಂದು 5-5.5 ವರ್ಷ ಆಗಿರ್ಬೋದು ಅದಕ್ಕೆ. ಈಗ ಈ ದನಗಳೆಲ್ಲ ಉಂಟಲ್ಲ, ಸಾಮಾನ್ಯ ಒಂದು ಎಷ್ಟು ವರ್ಷದಿಂದ ಇಲ್ಲಿ ಉಂಟು? 4 ವರ್ಷ ಆಯ್ತು ಈಗ ಪೂರ್ಣ ಪ್ರಮಾಣದಲ್ಲಿ ಬಂದವು. ಪುಟ್ಟು ಹೆಸರು ಉಂಟು ಇದಕ್ಕೆಲ್ಲ? ಅದಕ್ಕೆ ಹೆಸರು ಪುಟ್ಟು ಅಂತ. ಬಾ 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 ಬಾ. ಹೋರಿಯ ಹೆಣ್ಣು. ಬಾ ಬಾ. ಈಗ ಇಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಂದಿನಿ ಗವ್ಯಂ ಅಂತ ಒಂದು ಇಲ್ಲಿ ನೋಡ್ತಾ ಇದ್ದೇವೆ ಸರ್. ಹೌದು. ಅದು ಎಂತ ಕಾರ್ಯಕ್ರಮ? ಅದು ಈ ಗವ್ಯೋತ್ಪನ್ನಗಳಿಗೆ ಅವರೊಂದು ವಿಶೇಷ ಅವಕಾಶ ಮತ್ತು ಗೋವಿನ ಒಂದು ಗವ್ಯೋತ್ಪನ್ನಗಳನ್ನು ಉಳಿಸಬೇಕು, ಗೋವನ್ನು ಬೆಳೆಸಬೇಕು ಅಂತ ಹೇಳುವಂತಹ ಒಂದು ಹಿತದೃಷ್ಟಿಯಿಂದ ಅವರು ನಂದಿನಿ ಗವ್ಯಂ ಅಂತೇಳಿ ಈ ಯಾರು ಗೋವು ಸಾಕ್ತಾರೋ, ಯಾರು ಗವ್ಯೋತ್ಪನ್ನಗಳನ್ನು ಮಾಡ್ತಾರೋ ಅವರನ್ನು ಉತ್ತೇಜಿಸುವ ಸಲುವಾಗಿ ಅಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನ ನಡೆಸ್ತಾರೆ. ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ಒಂದು ಸಾನ್ನಿಧ್ಯದಲ್ಲಿ ಅವರ ಈ ಗವ್ಯೋತ್ಪನ್ನಗಳನ್ನು ಉಳಿಸಬೇಕು, ಬೆಳೆಸಬೇಕು, ಮತ್ತೆ ಗೋವನ್ನು ಉಳಿಸಬೇಕು, ಬೆಳೆಸಬೇಕು, ಭಾರತೀಯ ದೇಶಿ ತಳಿಗಳ ಉಳಿವಿಗಾಗಿ ಉತ್ತೇಜಿಸುವ ಸಲುವಾಗಿ ಈ ಒಂದು ಬೃಹತ್ ಕಾರ್ಯಕ್ರಮ ಅದು. ಸಾವಿರಾರು ಜನ ಬಂದು ಅಲ್ಲಿ ಗವ್ಯೋತ್ಪನ್ನಗಳನ್ನು ಕೊಂಡುಕೊಳ್ಳುವಂತಹ ಒಂದು ವ್ಯವಸ್ಥೆ, ಗವ್ಯೋತ್ಪನ್ನ ತಯಾರಿದಾರರಿಗೆ ಮಾರಾಟಕ್ಕೆ ಒಂದು ವ್ಯವಸ್ಥೆ. ಯಾಕೆಂತ ಹೇಳಿದ್ರೆ ಅವರನ್ನೊಂದು ಎನ್ಕರೇಜ್ ಮಾಡುವಂತಹ ಒಂದು ವಿಚಾರದಲ್ಲಿ ಅಲ್ಲಿ ಒಂದು ದೊಡ್ಡ ನಂದಿನಿ ಗವ್ಯಂ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಹೋಗಿದ್ದೆ. ಹಾಗೆ ಅಲ್ಲಿ ಈ ಗವ್ಯೋತ್ಪನ್ನಗಳು ಮತ್ತು ಮಲೆನಾಡು ಗಿಡ್ಡಗಳು, ದೇಶಿ ತಳಿಗಳ ಮಹತ್ವದ ಬಗ್ಗೆ ನಾನು ವಿಚಾರವನ್ನ ಮಂಡಿಸಿರುತ್ತೇನೆ. ಹಾಗೆ ಅದರಲ್ಲಿ ಪ್ರಶ್ನೋತ್ತರಗಳು ಸಹ ಇದ್ದುವು. ಮತ್ತೆ ಅಲ್ಲಿ ಇನ್ನೊಂದು ನೋಡ್ತಾ ಇದ್ದೇವೆ ಸರ್, ಸಾವಯವ ಕೃಷಿಗೂ ವರವಾದ ಮಲೆನಾಡು ಗಿಡ್ಡ. ಹೌದು, ಅಕ್ಷಯ ಆಳುವ ಅಂತ ಇನ್ನೊಂದು ನೋಡ್ತಾ ಇದ್ದೇವೆ. ಹೌದು. ಅದು ಹೇಗೆ ಸರ್? ಅದು ಈ ಬಯಲುಸೀಮೆಗೆ ನಾವು ಅನೇಕ ಸಾವಯವ ಕೃಷಿ ಮಾಡುವಂತಹ ರೈತರಿಗೆ ಒಂದು ಗಂಡು ಒಂದು ಹೆಣ್ಣು ಮಲೆನಾಡು ಗಿಡ್ಡಗಳನ್ನು ಉಚಿತವಾಗಿ ವಿತರಿಸಿದ್ದೇವೆ. ಅದರಿಂದಾಗಿ ಸಾವಯವ ಕೃಷಿ ಪ್ರಮೋಷನ್ ಆಗಿದೆ. ಅದರಿಂದ ನಿಮಗೆ ಇಲ್ಲಿ ರೈತರು ಅದನ್ನು ಬಳಕೆ ಮಾಡಿಕೊಂಡು ಜೀವಾಮೃತ ಮತ್ತು ಅನೇಕ ಗವ್ಯ ಆಧಾರಿತ ಕೃಷಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಉದ್ದೇಶದಿಂದ ನನ್ನನ್ನು ರಾಗಿಮುದ್ದೇನಹಳ್ಳಿಗೆ ಡಾಕ್ಟರ್ ನಾಗೇಶ್ ಅವರ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು. ಅದರ ಒಂದು ವಿಚಾರ ಅದು. ಮತ್ತೆ ನೀವು ನಿನ್ನೆ ಫೋನ್ ಮಾಡುವಾಗ ಒಂದು ವಿಚಾರ ಹೇಳಿದ್ರಿ, ಮೊನ್ನೆ ಹೆಲಿಕಾಪ್ಟರ್ನವರು ತಂದು ತಕೊಂಡು ಹೋದ್ರು ಅಂತ. ಅದು ಎಂತ ಸರ್ ವಿಷಯ? ಇಲ್ಲಿ ಮುಲ್ಕಿಯಲ್ಲಿ ಒಂದು ದೊಡ್ಡ ದೈವದ ಧರ್ಮ ನೇಮೋತ್ಸವ ನಡೀತದೆ. ಅದು ಜುಮಾದಿ ಬಂಟನಿಗೆ ಒಂದು ನೇಮ. ಅಲ್ಲಿ ಅದರ ದರ್ಶನ ಪಾತ್ರಿ ಅವರ ಕುಟುಂಬಸ್ಥರೇ. ಅವರು ಗಂಡ ಹೆಂಡತಿ ಇಬ್ಬರು ಸಹ ಪೈಲಟ್ಗಳು. ಹೆಂಡತಿ ಕೀನ್ಯಾ ಏರ್ವೇಸ್ನಲ್ಲಿ ಪೈಲಟ್ ಮತ್ತು ಪೈಲಟ್ ಮಾಡುವಂತಹ ಮಕ್ಕಳಿಗೆ ಟ್ರೈನರ್ ಕೂಡ. ಹಾಗೆ ಅವರು ನಮ್ಮ ಮನೆಗೆ ಮೊನ್ನೆ ಪೈಲಟ್ ಮತ್ತು ಅವರ ಕುಟುಂಬಸ್ಥರು ಎಲ್ಲರೂ ನಮ್ಮ ಮನೆಗೆ ಬಂದು ಅವರ ನೇಮೋತ್ಸವಕ್ಕೆ ಒಂದು ಬಿಳಿಯ ಹೆಣ್ಣು ದನ ಬೇಕು ಅಂತ ಹೇಳಿ ಕೋರಿಕೊಂಡ್ರು. ಅದು ಅವಶ್ಯಕತೆ ಇತ್ತಂತೆ. ಹಾಗೆ ನಮ್ಮ ಮನೆಯಲ್ಲಿದ್ದಂತಹ ಒಂದು ಬಿಳಿಯ ದನವನ್ನ ಅವರಿಗೆ ಉಚಿತವಾಗಿ ನಾವು ನೇಮೋತ್ಸವದ ಸಂದರ್ಭಕ್ಕಾಗಿ ಹಾಗೂ ಮುಂದಕ್ಕೆ ಸಾಕ್ಲಿಕ್ಕೆ ಒದಗಿಸಿಕೊಟ್ಟಿದ್ದೇವೆ. ಮತ್ತೆ ಇನ್ನೊಂದು ವಿಷಯ ಹೇಳಿದ್ರಿ ಸರ್, ಮೋದಿ ಅವರ ಆ ಕಡೆಯಿಂದ ಒಬ್ರು ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಡಿಫೆನ್ಸ್ ಅಲ್ಲಿ ಒಂದು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅವರು ಸಹ ಮೊನ್ನೆ ಬಂದಿದ್ರು. ಅವರು ಸಹ ಈ ಮಲೆನಾಡು ಗಿಡ್ಡ ಸಂವರ್ಧನೆ ಸಂರಕ್ಷಣಾ ಅಭಿಯಾನದಲ್ಲಿ ಪ್ರೇರಿತರಾಗಿ ನನಗೂ ಬೇಕು ಅಂತೇಳಿ ಅವರ ಫಾರ್ಮ್ ಹೌಸಿಗೆ 2 ಹೆಣ್ಣು 1 ಗಂಡು ಕರುಗಳನ್ನು ಉಚಿತವಾಗಿ ಒದಗಿಸಿಕೊಟ್ಟಿರುತ್ತೇವೆ. ಹಾಗೂ ಕೇಂದ್ರ ಸರ್ಕಾರದಿಂದ ಯಾವುದೇ ವಿಚಾರಗಳಿದ್ರೂ ಸಹ ಖಂಡಿತವಾಗಿಯೂ ನಿಮ್ಮ ಅಭಿಯಾನಕ್ಕೆ ಬೆಂಬಲಿಸ್ತೇನೆ ಅಂತ ಹೇಳುವಂತಹ ಭರವಸೆಯನ್ನು ನೀಡಿರುತ್ತಾರೆ ಅವರು. ಹಾಗಾದ್ರೆ ಈಗ ಈ ಮಲೆನಾಡು ಗಿಡ್ಡಗಳ ಈ ಒಂದು ವಿಷಯ ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತಹ ಮೋದಿಜಿ ಅವರ ಅಲ್ಲಿ ತನಕ ಈಗ ತಲುಪಿದೆ. ಹೌದು, ಖಂಡಿತವಾಗಿಯೂ. ಅದು ಮೊನ್ನೆ ಬಂದವರು ಎಲ್ಲಿಯವರು ಸರ್? ಅವರು ಕುಮ್ರದವರು. ನಮ್ಮ ಮೂಲತಃ ಕುಮ್ರದವರು. ಅವರು ಇರುವುದು ಡೆಲ್ಲಿಯಲ್ಲಿ ಇರುವುದು. ಅವರಿಗೆ ತಕೊಂಡೋಗಿರೋದು ಡೆಲ್ಲಿಗೆ? ಅಲ್ಲ, ಕುಮ್ರ ಅವರ ಫಾರ್ಮ್ ಹೌಸ್ಗೆ. ಹೌದು.
ಮತ್ತೆ ಯಾರು ತಗೊಂಡು ಹೋಗಿದ್ದಾರೆ? ಮತ್ತೆ ನಿನ್ನೆ ಎಲ್ಲ ಮೊನ್ನೆ ನಮ್ಮ ಬೆಳಗಾವಿ ಜಿಲ್ಲಾ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ಸಹ ಕೊಂಡೋಗಿದ್ರು. ಬಹಳ ಸಂತೋಷ ಪಟ್ಟರು ಅವರು. ಅರುಣ್ ಚೌಗಳೆ ಅಂತೇಳಿ ಅವರು ಸಹ ಬಹಳ ಸಂತೋಷ. ಸಣ್ಣ ತಳಿಗಳು, ನಾನು ಈವರೆಗೆ ಇಂತಹ ಇಷ್ಟು ಸಣ್ಣ ಹಸುಗಳನ್ನು ನೋಡೇ ಇಲ್ಲ ಎಂದು ತಿಳಿಸಿ ಅಭಿಯಾನಕ್ಕೆ ಪೂರ್ಣ ಬೆಂಬಲವನ್ನ ತಿಳಿಸಿರುತ್ತಾರೆ. ಒಂದು ಖುಷಿಯ ವಿಚಾರ ಸರ್, ಯಾಕೆಂತ ಹೇಳಿದ್ರೆ ಮಲೆನಾಡು ಗಿಡ್ಡ ಸಂವರ್ಧನೆ ಮತ್ತು ಸಂರಕ್ಷಣೆ ಅಂತ ನಮ್ಮ ಪ್ರಧಾನಮಂತ್ರಿ ಅವರ ತನಕ ಹೋಗಿದೆ ಅಂತ, ಅದರ ಬಗ್ಗೆ ಏನಾದ್ರು ಇಲ್ಲ, ಈಗಾಗಲೇ ಅವರಿಗೆ ಪತ್ರ ಬರೆಯಲಾಗಿದೆ ಮತ್ತು ಅವರಿಗೆ ತಿಳಿಸಿಕೊಟ್ಟಿರುತ್ತೇವೆ ಇಂಥದ್ದು ವಿಚಾರ ಇದೆ, ಹಾಗೆ ನಿಮ್ಮಲ್ಲಿ ತೆಕೊಂಡು ತಳಿಯನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ನಮಗೆ ಬೆಂಬಲಿಸಬೇಕು ಅಂತೇಳಿ. ನೋಡುವ ಹೇಗೆ ಆಗ್ತದೆ ಅಂತೇಳಿ ಮುಂದಿನ ದಿನಗಳಲ್ಲಿ. ಅದು ನಿಲ್ತದೆ ಹೀಗೆ. ಮುಂದಿನ ವಿಡಿಯೋದಲ್ಲಿ ಮಲೆನಾಡು ಗಿಡ್ಡಗಳ ಇನ್ನಷ್ಟು ವಿಚಾರಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ. ಕಪಿಲ ಅಂದರೆ ಹೇಗೆ, ಸ್ವರ್ಣ ಕಪಿಲ ಯಾವ ಥರ ಬರೋದು, ಈ ಥರದ ಒಂದಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ಪಡ್ಕೊಂಡು ಬರುವ ಸ್ನೇಹಿತರೆ. ಇವತ್ತಿನ ಈ ಒಂದು ಮಾಹಿತಿ ನಾವೆಲ್ಲರೊಂದು ಹೆಮ್ಮೆ ಪಡುವಂಥ ಮಾಹಿತಿ. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ.